ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ. ಆದರೆ ಅವರೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದು ಬರ್ತಾ ಇಲ್ಲ. ವ್ಯೂಸ್ ಮಾತ್ರ ಅಲ್ಲ, ಅವರೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂತು. ಆದರೂ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ ಇನ್ನೂವರೆಗೂ ಕೂಡ ಈ 1,000 ಸಬ್ಸ್ಕ್ರೈಬರ್ಸ್, ಈ 4,000 ಪಬ್ಲಿಕ್ ವಾಚರ್ಸ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ. ಇದರಿಂದ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಬೇಜಾರಾಗಿ, ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ನಮಗೆಲ್ಲ ಯೂಟ್ಯೂಬ್ ಸೆಟ್ ಆಗಲ್ಲ ಅಂತ ಹೇಳಿ ಯೂಟ್ಯೂಬ್ ಬಿಡಬೇಕಂತ ಡಿಸೈಡ್ ಆಗಿದೆ. ಇನ್ನೂ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆಲ್ಲ ಕಂಪ್ಲೀಟ್ ಆಗುತ್ತೆ, ಯಾವ ರೀತಿ ಮಾಡಿದ್ರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲೋಚನೆ ಮಾಡ್ತಾ ಇದ್ದಾರೆ. ಏನಿಲ್ಲ, ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಬೇಜಾರಾಗಿರೋ ಪ್ರತಿಯೊಬ್ಬರ ಜೊತೆ ಇನ್ನು ಮುಂದೆ ಯಾವುದೇ ರೀತಿ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ನಾನು ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಪ್ರೀತಿಯ ಶಿವು, ನಿಮಗೋಸ್ಕರ ಯೂಟ್ಯೂಬ್ನಲ್ಲಿ ಒಂದು ಬಂದಂಥ ಒಂದು ಬೆಂಕಿ ಹೊಸ ನೀವು ಅಪ್ಡೇಟ್ ತಂದಿದ್ದೀನಿ. ಏನಪ್ಪ ಅಪ್ಡೇಟ್ ಅಂದರೆ, ಆ ಒಂದು ಅಪ್ಡೇಟ್ ನೇಮ್ ಅಂದ್ಬಿಟ್ಟು AB ಟೆಸ್ಟಿಂಗ್ ಅಂತ ಬಂದ್ಬಿಟ್ಟು, ಈ AB ಟೆಸ್ಟಿಂಗ್ ಅನ್ನೋ ಒಂದು ಅಪ್ಡೇಟ್ ಮೂಲಕ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಆರಾಮಾಗಿ ವ್ಯೂಸ್ ಮತ್ತು ಈ ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಅನ್ನೋದು ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಈ ಅಪ್ಡೇಟ್ ಅಂದರೆ, AB ಟೆಸ್ಟಿಂಗ್ ಅಂದರೆ ಏನು, ಇನ್ನು ಯಾವ ರೀತಿ ಯೂಸ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ನಮ್ಮ ಎಲ್ಲ ಪ್ರೀತಿಯ ಕನ್ನಡ ಟೆಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದ್ರ ಜೊತೆ ಗರ್ಲ್ಸ್ ವಯಸ್ಸು ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಮರಿಬೇಡಿ. ಯಾಕಂದ್ರೆ ಇದೇ ರೀತಿ ವಿಡಿಯೋ ಮಾಡ್ತೀನಿ, ಸದಾ ಲಕ್ಷ ಸಬ್ಸ್ಕ್ರೈಬ್ ಆಗುತ್ತೆ. ಬೇಗ ಕಂಪ್ಲೀಟ್ ಮಾಡುತ್ತೆ. ಇವತ್ತು ಒಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಈ ಯೂಟ್ಯೂಬಲ್ಲಿ ಹೊಸದಾಗಿ ಒಂದು ಹೊಸ ನೀವು ಅಪ್ಡೇಟ್ ಬಂದಿದೆ, AB ಟೆಸ್ಟಿಂಗ್ ಅಂತ ಬಂದ್ಬಿಟ್ಟು. ಈ ಒಂದು ಅಪ್ಡೇಟ್ ಬಂದು ಮ್ಯಾಕ್ಸಿಮಮ್ ಒಂದು 10ರಿಂದ ಒಂದು 2 ವೀಕ್ ಅಂದರೆ 2 ವೀಕ್ ಕಂಪ್ಲೀಟ್ ಆಗೋದಕ್ಕೆ ಬಂತು. ಆದ್ರೆ ಬಟ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ, ಈ ಅಪ್ಡೇಟ್ಗೆ ನಾನು ಕ್ಲಿಯರಿ ನೋಡಿ ಯಾವ ರೀತಿ ಟೆಸ್ಟ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲ, ಯಾಕಂದ್ರೆ ನಾನು ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ನಾನು ನಿಜವಾಗಿ ಹೇಳ್ಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಟೆಸ್ಟಿಂಗ್ ಮಾಡಿ ನಾನು ನಿಮಗೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಯೂಟ್ಯೂಬ್ನಲ್ಲಿ ಹೊಸ ನೀವು ಫೀಚರ್ಸ್ ಬಂದಿದೆ. ಅದು ಏನಪ್ಪ ಫೀಚರ್ಸ್ ಅಂದರೆ AB ಟೆಸ್ಟಿಂಗ್ ಅಂತ ಬಂದ್ಬಿಟ್ಟು ಇದು ಹೊಸ ನೀವು ಅಪ್ಡೇಟು. ಈ AB ಟೆಸ್ಟಿಂಗ್ ಅಂದರೆ ಏನು ಅದನ್ನ ಕ್ಲಿಯರಿ ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಅದು ಎಲ್ಲಿ ಬರುತ್ತೆ ಏನು ಎಲ್ಲ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. AB ಟೆಸ್ಟಿಂಗ್ ಅಂದರೆ ಏನಂದರೆ ತುಂಬ ಸಿಂಪಲ್. ನಾನು ನಿಮಗೆ ಕೆಲವು ತಿಂಗಳ ಹಿಂದ್ಗಡೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಒಂದೇ ವಿಡಿಯೋಗೆ ಇನ್ನು ಮುಂದೆ ನೀವು 3 ಥಂಬ್ನೇಲ್ ಹಾಕ್ಬೋದು ಅಂತ ಹಾಕಿದೆ ಅಂದರೆ ಹೇಳಿದೆ ನಾನು ನಿಮಗೆ. ಅದೇ ರೀತಿ ಕೂಡ ಈ AB ಟೆಸ್ಟಿಂಗ್ ಅಂದರೆ ಏನಂದರೆ, ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದೇ ವಿಡಿಯೋಗೆ 3 ಥಂಬ್ನೇಲ್ ಹಾಕ್ಬೋದು ಮತ್ತು ಅದ್ರ ಜೊತೆಗೆ 3 ಟೈಟಲ್ ಹಾಕ್ಬೋದು. 3 ಟೈಟಲ್ 3 ಥಂಬ್ನೇಲ್ ಹಾಕ್ಬೋದು. ನೀವು ಒಂದು ಥಂಬ್ನೇಲ್ 1 ಟೈಟಲ್, ಒಂದು ಥಂಬ್ನೇಲ್ 1 ಟೈಟಲ್, ಒಂದು ಥಂಬ್ನೇಲ್ 1 ಟೈಟಲ್ ಅಂತ ಈ ರೀತಿ ಮೂರು ಬೇರೆ ಬೇರೆ ಟೈಟಲ್, 3 ಬೇರೆ ಬೇರೆ ಥಂಬ್ನೇಲ್ ಹಾಕ್ಬೋದು. ಈ ರೀತಿ ನೀವು ಮಾಡ್ಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ತುಂಬ ಸಿಂಪಲ್, ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ತುಂಬ ಯೂಸ್ ಆಗುತ್ತೆ. ಏನಪ್ಪ ಯೂಸ್ ಆಗುತ್ತೆ ಅಂದರೆ, ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ನೀವು 3 ಥಂಬ್ನೇಲ್ ಮತ್ತು 3 ಟೈಟಲ್ ಹಾಕಿ ನೀವು ಟೆಸ್ಟಿಂಗ್ ಮೇಲೆ ಇದರ ಒಂದು ಆಪ್ಷನ್ ಬರುತ್ತೆ, ಅದು ಕ್ಲಿಕ್ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಟೆಸ್ಟ್ ಮಾಡ್ತಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್, ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ದೇವರುಗಳಿಗೆ ಏನು ಮಾಡ್ತಾರೆ, ವಿಡಿಯೋ ಸಜೆಷನ್ ಮಾಡ್ತಾರೆ. ಏನು ಸಜೆಷನ್ ಮಾಡ್ತಾರೆ, ಒಬ್ಬರಿಗೆ ಒಂದು ಟೈಟಲ್ 1 ಥಂಬ್ನೇಲ್ ಮತ್ತು ಇನ್ನೊಬ್ಬರಿಗೆ 1 ಟೈಟಲ್ 1 ಥಂಬ್ನೇಲ್, ಈ ರೀತಿ ಡಿಫ್ರೆಂಟ್ ಆಗಿ ಅವ್ರಿಗೆ ತೋರಿಸ್ತಾರೆ. ಈ ಒಂದೇ ಸೇಮ್ ಟೈಟಲ್ ತೋರಿಸಲ್ಲ, ಸೇಮ್ ಥಂಬ್ನೇಲ್ ತೋರಿಸಲ್ಲ, ಬೇರೆ ರೀತಿಯಲ್ಲಿ ಎಲ್ಲ ಏನು ಮಾಡ್ತಾರೆ, ಸಜೆಷನ್ ಮಾಡಿ ತೋರಿಸುತ್ತಾರೆ. ಅದರಿಂದ ತೋರಿಸೋದ್ರಿಂದ ಏನಾಗುತ್ತೆ, ಯೂಟ್ಯೂಬ್ದವ್ರಿಗೆ ಗೊತ್ತಾಗ್ಬಿಡುತ್ತೆ. ನಿಮಗೆಲ್ಲ ನೋಡ್ತಾರೆ, ನೀವು ಯಾವ ಟೈಟಲ್ ಯಾವ ಥಂಬ್ನೇಲ್ ನೋಡಿ ಜಾಸ್ತಿ, ನೀವು ಯಾರೆಲ್ಲ ಆ ಥಂಬ್ನೇಲ್ ಆ ಟೈಟಲ್ ನೋಡಿ ಕ್ಲಿಕ್ ಮಾಡಿ ನೋಡ್ತಾರೆ. ಅದರಿಂದ CTR ಎಲ್ಲ ನೋಡಿ ಅವ್ರು ಚೆಕ್ ಮಾಡಿ, ಎಲ್ಗೋರಿದಮ್ ಎಲ್ಲ ಚೆಕ್ ಮಾಡಿ ಏನು ಮಾಡ್ತಾರೆ, ಯೂಟ್ಯೂಬ್ದವರು ನಿಮಗೊಂದು ಮೆನು ಲಿಸ್ಟ್ ಕೊಡ್ತಾರೆ. ಏನು ಲಿಸ್ಟ್ ಅಂದರೆ, ಈ ಒಂದು ಅಂದರೆ ಮ್ಯಾಕ್ಸಿಮಮ್ ಅದನ್ನ ನಿಮ್ಗೆ ಕೊಡ್ಬೇಕಾದ್ರೆ 2 ವಾರ ಆದ ನಂತರ ಕೊಡ್ತಾರೆ. ಈಗ ಕೊಡಲ್ಲ, 2 ವಾರವರೆಗೆ ನೀವು ಏನು ಮಾಡ್ತಾರೆ, ನಿಮ್ಮ ಟೈಟಲ್ ಆಗಿರೋದು ಪ್ರತಿಯೊಂದು ಕೂಡ ಟೆಸ್ಟಿಂಗ್ ಮಾಡ್ತಾರೆ. ಎಲ್ಲ ಟೆಸ್ಟಿಂಗ್ ಮಾಡಿ 2 ವಾರ ಆದ ನಂತರ ನಿಮ್ಗೆ ಏನು ಮಾಡ್ತಾರೆ, ಒಂದು ಮೆನು ಲಿಸ್ಟ್ ಕೊಡ್ತಾರೆ. ಏನು ಲಿಸ್ಟ್ ಕೊಡ್ತಾರೆ, ಈ ಥಂಬ್ನೇಲ್ಗೆ ಅಂದರೆ ಈ ಥಂಬ್ನೇಲ್ ಈ ಟೈಟಲ್ ಸೇರಿ ಇಷ್ಟು % ಬಂದಿದೆ, ಏನು ಮಾಡ್ತಾರೆ, ವಿನ್ನಿಂಗ್ ಅಂತ ಒಂದು ಸೆಲೆಕ್ಟ್ ಮಾಡ್ತಾರೆ. ಜಾಸ್ತಿ ಯಾವ ಒಂದು ಥಂಬ್ನೇಲ್ ಯಾವ ಒಂದು ಟೈಟಲ್ ನೋಡಿ ವಿಡಿಯೋ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರೆ. ಅವನ್ನ 2 ಸೇರಿ ನಿಮ್ಗೆ ತೋರಿಸ್ತಾರೆ. ಈ ಒಂದು ಥಂಬ್ನೇಲ್ ಮತ್ತು ಈ ಒಂದು ಟೈಟಲ್ಗೆ ಇಷ್ಟು ಜನ ಕ್ಲಿಕ್ ಮಾಡಿದರೆ ಈ ಒಂದು ಥಂಬ್ನೇಲ್ ಅಂದರೆ ಈ ಒಂದು ಟೈಟಲ್ ನಿಮಗೆ ವಿನ್ನರ್ ಆಗಿದೆ, ಈ ಥಂಬ್ನೇಲ್ ನೀವು ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ವಿಡಿಯೋಗೆ ಸೆಲೆಕ್ಟ್ ಮಾಡಿ, ಇದರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ತೋರಿಸ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆರಾಮಾಗಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, 4,000 ವಾಚರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಹೆಂಗಪ್ಪ ಅಂದರೆ ಹೇಳ್ಬೇಕಾರೆ, ನೀವು ಯಾವುದೋ ಒಂದು ವಿಡಿಯೋ ಮಾಡಿದಾರ, ನಾನು ನಿಮಗೆ ಎಲ್ಲರಿಗೂ ಹೇಳ್ತೇನೆ, ಯಾವುದೋ ಒಂದು ವಿಡಿಯೋ ಮಾಡಿದಾರೆ, ಆ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ರಿಕಮೆಂಡ್ ಆಗಲ್ಲ, ಅದು ವೈರಲ್ ಆಗೋದು ಬಿಡಿ, ಆ ವಿಡಿಯೋ ರಿಕಮೆಂಡ್ ಆಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಈ AB ಟೆಸ್ಟಿಂಗ್ ಮಾಡಬೇಕು. ಇದು ಮಾಡಿದ್ರೆ ಏನು ಅಂತಂದರೆ, ನಮ್ಮ ವಿಡಿಯೋಗೆ ರಿಕಮೆಂಡ್ ಸಿಗುತ್ತೆ. ಹೆಂಗೆ ರಿಕಮೆಂಡ್ ಸಿಗುತ್ತೆ, ಅವರು 2 ವಾರವರೆಗೂ ಹೆಂಗಾದರೂ ಮಾಡಿ ಅವರು 2 ವಾರ ಟೆಸ್ಟ್ ಮಾಡಬೇಕು.
ಎಷ್ಟು 14 ದಿನ ಟೆಸ್ಟಿಂಗ್ ಮಾಡಬೇಕು. ಆ 14 ದಿನದಲ್ಲಿ ನಮ್ಮ ವಿಡಿಯೋ ಎಲ್ಗೋರಿದಮ್ ಸಿಗುತ್ತೆ, ಬೂಸ್ಟ್ ಸಿಗುತ್ತೆ, ಅದರಿಂದ ನಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದಕ್ಕೋಸ್ಕರ ಈ ಫೀಚರ್ಸ್ ಯೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಮೊದಲು ಮುಟ್ಟು ಈ ಒಂದು ಫೀಚರ್ಸ್ ಯಾವ ರೀತಿ ಯೂಸ್ ಮಾಡೋದು, ಎ ಬಿ ಟೆಸ್ಟಿಂಗ್ 3 ಟೈಟಲ್ ಯಾವ ರೀತಿ ಹಾಕೋದು, ತಮ್ಮನೇಲಿ ಯಾವ ರೀತಿ ಹಾಕೋದು ಅದನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಕೋ, ಇಲ್ಲಿವರೆಗೆ ನೋಡ್ತಾ ಲೈಕ್ ಮಾಡ್ಕೊಂಡು ಮರಿಬೇಡಿ. ಇನ್ನೊಂದು ತುಂಬ ಸಿಂಪಲ್, ಈ ಒಂದು ಫೀಚರ್ಸ್ ನಿಮಗೆ ಸಿಗ್ಬೇಕಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಅಂದರೆ ನೀವೇನು ಮಾಡ್ಕೋ, ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಕ್ರೋಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ಯೂಟ್ಯೂಬ್ನಲ್ಲಿ ಮತ್ತು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಈ ಫೀಚರ್ಸ್ ಸಿಗಲ್ಲ. ನೀವು ನೋಡಿ ಕ್ರೋಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೆ ಸಿಗುತ್ತೆ. ಜಸ್ಟ್ ಎಲ್ಲ ನಿಮ್ಮ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಾನು ಸೈಡ್ ಮೊಬೈಲ್ ಸ್ಕ್ರೀನ್ ಹಾಕಿರ್ತೀನಿ. ಜಸ್ಟ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಜಸ್ಟ್ ನೀವು ಲಾಗಿನ್ ಹಾಕಿ ಅಂದರೆ ಇದರ ಲಾಗಿನ್ ಆಗಿ ವೈಟಿ ಸ್ಟುಡಿಯೋ ಮೂಲಕ ಲಾಗಿನ್ ಆಗಿ ನಿಮ್ಮ ಇಮೇಲ್ ಮೂಲಕ ಲಾಗಿನ್ ಆದ ತಕ್ಷಣ ವಿಡಿಯೋ ಅಪ್ಲೋಡ್ ಆಪ್ಷನ್ ಬಂತು. ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಈಗ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನು ಬರುತ್ತೆ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ಬರುತ್ತೆ, ಈ ರೀತಿ ಬರುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಜಸ್ಟ್ ತೋರಿಸ್ತೀನಿ ನಾನು. ಓಕೆ, ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಿಮಗೆ. ಜಸ್ಟ್ ಇಲ್ಲಿ ನಿಮಗೆ ಟೈಟಲ್ ಅಂತ ಬರುತ್ತೆ. ಇಲ್ಲಿ ಟೈಟಲ್ ಇಲ್ಲಿ ನೀವು ಏನು ಮಾಡೋದು, ಇಲ್ಲಿ 3 ಟೈಟಲ್ ಹಾಕ್ಬೋದು, ಒಂದಲ್ಲ. ಜಸ್ಟ್ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ 1 ಟೈಟಲ್ ಹಾಕಂಗಿಲ್ಲ, ಇಲ್ಲಿ 3 ಟೈಟಲ್ ಹಾಕ್ಬೋದು. 3 ಟೈಟಲ್ ಅಂದರೆ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ 1 ಟೈಟಲ್ ಹಾಕಂಗಿಲ್ಲ, 3 ಟೈಟಲ್ 3 ತಮ್ಮನೆ ನೋಡಿ. ಜಸ್ಟ್ ಟೆಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಟೈಟಲ್ ಹಾಕ್ಬೋದು, ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ನೋಡಿ ಫಸ್ಟ್ ಟೈಟಲ್ ಇಲ್ಲಿ ನೋಡ್ಕೊಳ್ಬೋದು. ಓನ್ಲಿ ಟೈಟಲ್ ಮಾತ್ರ ಹಾಕ್ಬೋದು. ಮತ್ತೆ ಇಲ್ಲಿ ತಮ್ನೇಲ್ ಅಂದ್ರೆ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿ ತಮ್ನೇಲ್ ಕೂಡ ಹಾಕ್ಬೋದು. ಇಲ್ಲಿ 3 ಟೈಟಲ್ ಹಾಕ್ಬೋದು, 3 ತಮ್ನೇಲ್ ಹಾಕ್ಬೋದು. ಇಲ್ಲಿ ಟೈಟಲ್ ಹಾಕ್ಬೋದು, ತಮ್ನೇಲ್ ಹಾಕ್ಬೋದು. ಅಂದ್ರೆ ಈಗ ನೀವು ತಮ್ನೇಲ್ ಎಲ್ಲರಿಗೂ ಹೇಳೋದಂದ್ರೆ 3 ತಮ್ನೇಲ್ ಹಾಕಿ 3 ಟೈಟಲ್ ಹಾಕಿ, ಇದರಿಂದ ಜಾಸ್ತಿ ಇಂಪ್ರೆಷನ್ ಸಿಗುತ್ತೆ. ಈಗ ನೋಡಿ ನಾನು ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ, ಅವರ್ ಈಸ್ ಫ್ರೀ ಅಂತ ಈ ರೀತಿ ಕೊಟ್ಟಿದ್ದೀನಿ. ಇಲ್ಲಿ 3 ಟೈಟಲ್ ಹಾಕ್ಬೋದು. ಜಸ್ಟ್ ನೀವೇನು ನೋಡಿ ಅದೇ ಟಾಪಿಕ್ ರಿಲೇಟೆಡ್ 3 ರೀತಿ ನೀವು ಟೈಟಲ್ ಹಾಕೊಳ್ಳಿ, ಬೇರೆ ಬೇರೆ ರೀತಿ ಟೈಟಲ್ ಹಾಕಿ. ಈ ಟೈಟಲ್ ಹಾಕೋದ್ರಿಂದ ಏನು ಮಾಡ್ಕೋ, ಜಸ್ಟ್ ನೀವು ಟೈಟಲ್ ಹಾಕಿ ತಮ್ನೇಲ್ ಕೂಡ ನಾನು ನಿಮಗೆ ಸಜೆಷನ್ ಮಾಡ್ತೀನಿ, ತಮ್ನೇಲ್ ಕೂಡ ಹಾಕಿ. ಇಲ್ಲಾಂದ್ರೆ ನೀವು ಈ ಟೈಟಲ್ ತಮ್ನೇಲ್ ಹಾಕಿ. ಜಸ್ಟ್ ಇಲ್ಲಿ ತಮ್ನೇಲ್ ಸೆಲೆಕ್ಟ್ ಮಾಡಿ ಈಚೆ ಸೈಡ್ ಇಲ್ಲಿ ಬಂದ್ಬಿಟ್ಟು ಟೈಟಲ್ ಹಾಕಿ. ಜಸ್ಟ್ ಇಲ್ಲಿ 2 ಫೋಟೋ ಮೇಲೆ ಕ್ಲಿಕ್ ಮಾಡಿ ತಮ್ನೇಲ್ ಯಾರು ಮಾಡ್ಬೋದು, ಇಲ್ಲಿ ಯಾವ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಟಲ್ ಹಾಕ್ಬೋದು. ಈ ರೀತಿ ಮಾಡಿ ನೀವು 3 ಟೈಟಲ್ ಹಾಕ್ಬೋದು. ಜಸ್ಟ್ ನಿಮಗೆ ಹೇಳ್ಬೇಕಾದ್ರೆ ಕ್ಲಿಯರ್ ಹೇಳ್ಬೇಕಾದ್ರೆ ಸುಮ್ಮನೆ ಆರಾಮ್ ಈಸಿಯಾಗಿ ನೀವು ಮಾಡ್ಬೋದು. ಈ ರೀತಿ ಮಾಡಿ ನೀವು ಅನ್ನೋದು ಟೈಟಲ್ ಅನ್ನೋದು ಹಾಕ್ಬೋದು. ಆದ್ರ ಬಟ್ಟಿ ಟೈಟಲ್ ಹಾಕಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಎ ಬಿ ಟೆಸ್ಟಿಂಗ್ ಅನ್ನೋದು ವರ್ಕ್ ಆಗುತ್ತೆ. ಎಷ್ಟು ಅಂದರೆ ಎ ಬಿ ಟೆಸ್ಟಿಂಗ್ ಅನ್ನೋದು ವರ್ಕ್ ಆಗುತ್ತೆ. ಎಷ್ಟು ವರ್ಕ್ ಆಗುತ್ತೆ ಅಂದರೆ ಟೆಸ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೆಸ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ವಾರ, ನಾನು ನಿಮಗೆ ಮೊದಲು ಹೇಳಿದ್ದೀನಿ, 2 ವಾರವರೆಗೆ ಅವ್ರು ಏನು ಮಾಡ್ತಾರೆ, ನಿಮ್ಮೊಂದು ವಿಡಿಯೋ ಟೆಸ್ಟಿಂಗ್ ಮಾಡ್ತಾರೆ, ಎಲ್ಗೋರಿದಮ್ ಟೆಸ್ಟ್ ಮಾಡ್ತಾರೆ. ಅವ್ರದ್ದೇ ಯಾವ ತಮ್ನೇಲ್ ಮತ್ತು ಯಾವ ತಮ್ನೇಲು ಯಾವ ಟೈಟಲ್ ಎಷ್ಟು ಜಾಸ್ತಿ ಜನ ಕ್ಲಿಕ್ ಮಾಡಿ ನೋಡ್ತಾರೆ ಅದೆಲ್ಲ ಟೆಸ್ಟಿಂಗ್ ಮಾಡಿ ನಿಮಗೊಂದು ಲಿಸ್ಟ್ ಕೊಡ್ತಾರೆ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿದೆ, ಈ ಪ್ರೀ ಏನಿದೆಲ್ಲ ಈ ವಿಡಿಯೋ ಮಾಡಿದೆ, ಅದು ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಯ್ತು. ಇರಲಿ, ನಿಮಗೋಸ್ಕರ ಮಾಡಿದೆ, ನಾನು ಟೆಸ್ಟಿಂಗ್ ಮಾಡಿದ್ದೀನಿ. ಅವಾಗ ನಿಮ್ಗೊಂದು ಲಿಸ್ಟ್ ಬರುತ್ತೆ, ಎಷ್ಟು ವಾರ 2 ವಾರದ ನಂತರ ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ಅಂದರೆ ಆ ವಿಡಿಯೋಗೆ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಬೋದು ಯಾವ ಒಂದು ವಿಡಿಯೋಗೆ ಜಾಸ್ತಿ ಜನ ಕ್ಲಿಕ್ ಮಾಡಿ ನೋಡಿದರೆ, ಯಾವ ಟೈಟಲ್ ಯಾವ ತಮ್ಮೇಲೆ ಜಾಸ್ತಿ ಜನ ಇಷ್ಟಪಟ್ಟಿದ್ದಾರೆ ಅಲ್ಲಿ ನಿಮ್ಗೆ ತೋರಿಸುತ್ತೆ ಪರ್ಸೆಂಟೇಜ್ ಮೂಲಕ. ಅಲ್ಲಿ ಏನು ಮಾಡಬೇಕು, ಅಲ್ಲಿ ತೆಳಗಡೆ ನಿಮಗೆ ಸೆಲೆಕ್ಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡಿ ನೀವು ಅದೇ ತಮ್ಮೇಲೆ ಅದೇ ಟೈಟಲ್ ಹಾಕಿಬಿಡಬೇಕು. ಇದರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಸರಿ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬ್ಸ್ ಬರುತ್ತೆ. ಈ ರೀತಿ ನೋಡಿ ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು, ಹೊಸ ನೀವು ಅಪ್ಡೇಟು. ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಚೆಕ್ ಮಾಡಿ ನೋಡಿದ್ದೀನಿ. ಇದೇ ವಿಡಿಯೋ ಮಾಡಿದೆ, ಅದ್ರ ಬಟ್ ಏನು ಮಾಡಿತ್ತು ಹೋಯ್ತು ನೋಡಿ, ನಿಮ್ಗೆ ತೋರಿಸ್ಬೇಕಂತ ಮಾಡಿದೆ. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಲ್ಲಿ ಹೋಯ್ತು. ಜಸ್ಟ್ ಏನು ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ. ಏನು ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದೆ. ಈ ರೀತಿ ಮಾಡಿ ನೀವು ಏನು ಮಾಡ್ಕೋ, ಜಸ್ಟ್ ಏನೂ ಮಾಡೋಂಗಿಲ್ಲ, 3 ತಮ್ನೇಲ್ ಮಾಡಿ 3 ಟೈಟಲ್ ಹಾಕಿ. ತಮ್ನೇಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ 3 ಟೈಟಲ್ ಹಾಕಿ. 3 ಟೈಟಲ್ ಹಾಕೋದ್ರೆ ಏನು ಸಿಗುತ್ತೆ ನಿಮಗೂ ಗೊತ್ತಾಗ. ಅಂದರೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ ನಿಮ್ಮೆಲ್ಲ ವಿಡಿಯೋ ಸಜೆಷನ್ ಮಾಡಿ ಪ್ರತಿಯೊಬ್ಬರು ಬೇರೆ ರೀತಿ ತಮ್ನೇಲ್ ಹಾಕಿದರೆ ತಮ್ನೇಲ್ ತೋರಿಸ್ತಾರೆ, ಇಲ್ಲ ಟೈಟಲ್ ಮಾತಾಡಿದ್ರೆ ಟೈಟಲ್ ಎಲ್ಲ ಚೇಂಜ್ ಮಾಡಿ ತೋರಿಸುತ್ತೆ. ಅಂದರೆ ಒಬ್ಬರಿಗೆ ನನಗೆ ಬೇರೆ ಟೈಟಲ್ ತೋರಿಸುತ್ತೆ, ನಿಮ್ಮ ಫ್ರೆಂಡಿಗೆ ಬೇರೆ ತೋರಿಸುತ್ತೆ, ಮತ್ತು ಆ ಫ್ರೆಂಡಿಗೆ ಬೇರೆ ತೋರಿಸುತ್ತೆ. ಈ ರೀತಿ ಡಿಫ್ರೆಂಟ್ ಟೈಟಲ್ ತೋರಿಸಿ ಅದಕ್ಕೆ ಯಾವ ಒಂದು ಟೈಟಲ್ಗೆ ಜಾಸ್ತಿ ಜನ ಇಷ್ಟಪಟ್ಟು ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅದನ್ನ ನೋಡಿ ಥಿಂಕ್ ಮಾಡಿ ಅವ್ರು ಏನು ಮಾಡ್ತಾರೆ, ನಿಮಗೆ ವಿನ್ನರ್ ಅಂತ ಕೊಡ್ತಾರೆ. ಅದರ ಮೂಲಕ ನೀವೇನು ಮಾಡೋದು, ಆ ಟೈಟಲ್ ಆ ತಮ್ನೇಲ್ ಸೆಲೆಕ್ಟ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡೋದು. ಅದರಿಂದ ನಿಮ್ಮ ಒಂದು ವಿಡಿಯೋ ವ್ಯೂಸ್ ಬರುತ್ತೆ, 100% ವ್ಯೂಸ್ ಬರುತ್ತೆ. ಹೆಂಗೆ ವ್ಯೂಸ್ ಬರುತ್ತೆ ಅಂದರೆ, ಈಗ ಟೆಸ್ಟಿಂಗ್ ಮಾಡೋದಕ್ಕೆ 2 ವಾರ ಟೈಮಿಂಗ್ ಬೇಕಲ್ಲ ಅವರಿಗೆ. 2 ವಾರ ಟೈಮಿಂಗಲ್ಲಿ ನಿಮ್ಮ ವಿಡಿಯೋ ಎಲ್ಗೋರಿದಮ್ ಏನಾಗುತ್ತೆ, ಗ್ರೋ ಮಾಡ್ಬೇಕು. ಅವ್ರು ಹೆಂಗಾದ್ರೂ ಬೂಸ್ಟ್ ಮಾಡಬೇಕು, ರಿಕಮೆಂಡ್ ಮಾಡಬೇಕು. ಅವ್ರ ಲಿಸ್ಟ್ ಆ ಟೆಸ್ಟಿಂಗಲ್ಲಿ ಅವ್ರು ಮೆನು ಚಾಟಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು ಮೆನು ಅದಕ್ಕೆ ಬೇಕು. ಅದಕ್ಕೆ ಅವ್ರು ಏನು ಮಾಡಬೇಕು, ಇದನ್ನೆಲ್ಲ ಈ ರೀತಿ ರಿಕಮೆಂಡ್ ಮಾಡಬೇಕು. ರಿಕಮೆಂಡ್ ಮಾಡಲಿ ಅಂದ್ರೆ ಗೊತ್ತಾಗಲ್ಲ, ಅವ್ರಿಗೂ ರಿಕಮೆಂಡ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಅದರಿಂದ ನಿಮಗೆ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಸಿಗುತ್ತೆ, ಇಂಪ್ರೆಷನ್ ಸಿಗುತ್ತೆ, ಬೂಸ್ಟ್ ಸಿಗುತ್ತೆ. ಅದರಿಂದ ನಿಮ್ಮೊಂದು ವಿಡಿಯೋ ಕ್ಲಿಕ್ ಆಗಿ ವೈರಲ್ ಕೂಡ ಆಗುತ್ತೆ. ಈ 1000 ಸಬ್ಸ್ಕ್ರೈಬರ್ಸ್ ಬೇಡ, ಲಕ್ಷ ವಾಚ್ ಈ 4000 ವಾಚ್ ಅವರ್ಸು ಬೇಡ. ಜಸ್ಟ್ ಒಂದು ವಿಡಿಯೋದಲ್ಲಿ ಆಲ್ ಈ 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಯಾಕಂದರೆ ಈ ರೀತಿ ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ಈ ಫೀಚರ್ಸ್ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಕ್ಚುಲಿ ನಾವು ವಿಡಿಯೋ ಆವಾಗ ಮಾಡಬೇಕಾಯ್ತು ಈ ಫೀಚರ್ಸ್ ಬಗ್ಗೆ, ಆದ್ರೆ ಬಟ್ ನಾನು ಲೇಟ್ ಮಾಡಿ ಯಾಕೆ ಮಾಡಿದ್ದೀನಿ, ನಿಮಗೋಸ್ಕರ ಎಲ್ಲ ಟೆಸ್ಟ್ ಮಾಡಿ ನೋಡಿ ಮಾಡಿದ್ದೀನಿ.
ಅದಕ್ಕೋಸ್ಕರ ಬೆಸ್ಟ್ ಫೀಚರ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್ ಅಂತ ಇವತ್ತೊಂದು ನೋಡಿ ಮುಗಿಸ್ತೀನಿ. ಇವತ್ತೊಂದು ನೋಡಿ ಮುಗಿಸಿದ ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ ಫ್ಯಾಮಿಲಿಯರ್ಸ್ ಎಲ್ಲ ಇರ್ತೀನಿ. ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಸೆಲೆಕ್ಟ್ ಮಾಡಿ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಮಿಸ್ ಮಾಡಬೇಡಿ. 3 ಟೈಟಲ್ ಹಾಕಿ, ಸ್ವಲ್ಪ ಟೈಮ್ ಲೇಟ್ ಆಗಿರ್ಬೋದು, ಸ್ವಲ್ಪ ಟೈಮಿಂಗ್ ಜಾಸ್ತಿ ಹೋಗ್ಬೋದು, ಆದ್ರೆ ಬಟ್ 3 ಟೈಟಲ್ ಹಾಕಿ. ಆ 3 ಟೈಟಲ್ ಹಾಕೋದ್ರೆ ನಮ್ಗೆ ಗೊತ್ತಾಗುತ್ತೆ, ಅದರಿಂದ ಇಂಪ್ರೆಷನ್ ಸಿಗುತ್ತೆ. ವಿಡಿಯೋ ಟೆಸ್ಟಿಂಗ್ ಅಂದರೆ ಟೈಟಲ್ ಟೆಸ್ಟಿಂಗಲ್ಲಿ ಹೋಗುತ್ತೆ, ಹೆವಿ ಟೆಸ್ಟಿಂಗಲ್ಲಿ, ಅದರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಪ್ರತಿಭಾ ಕಂಟಿಗೆಟ್ಸ್ ನಮಸ್ಕಾರ. ಜೀವನದ ನಂತರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರಿಗೂ ಬಾಯ್ ಬಾಯ್.